ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಸ್ನೇಹಿತರೆ. ಸೊ ಇವತ್ತ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಜೀವಕೋಶದ ಶಕ್ತಿ ಕೇಂದ್ರ ಅಂದ್ರೆ ಪವರ್ ಹೌಸ್ ಆಫ್ ದ ಸೆಲ್ ಎಂದು ಯಾವುದನ್ನ ಕರೆಯುತ್ತಾರೆ ಅಂತ. ರೈಬೋಸೋಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ ಮತ್ತು ಲೈಸೋಸೋಮ್. ಯಾವ್ದಂದ್ರೆ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಮೈಟೋಕಾಂಡ್ರಿಯಾ ಏನಂತ ಕರೀತಾರೆ? ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೆಯುವಂಥದ್ದು. ನೋಡಿ, ಇದು ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವುದರಿಂದ ಇದನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೆಯುತ್ತೇವೆ. ಯಾವ್ದನ್ನ? ಮೈಟೋಕಾಂಡ್ರಿಯಾವನ್ನ. ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಯಾವುದು? ಮೈಟೋಕಾಂಡ್ರಿಯಾ. ಆಮೇಲೆ ಇದು ಶಕ್ತಿಯನ್ನ ಎಟಿಪಿ ರೂಪದಲ್ಲಿ ಸಂಗ್ರಹ ಮಾಡುವಂಥದ್ದು ಯಾವುದು? ಮೈಟೋಕಾಂಡ್ರಿಯಾ. ಎಟಿಪಿ ಅಂದ್ರೆ ಅಡಿನೋಸೈನ್ ಟ್ರೈಫಾಸ್ಫೇಟ್. ಫುಲ್ ಫಾರ್ಮ್ ನ ಕೇಳ್ತಾರೆ. ಎಟಿಪಿ ಅಂದ್ರೆ ಏನಂತ ಕೇಳ್ತಾರೆ? ಅಡಿನೋಸೈನ್ ಟ್ರೈಫಾಸ್ಫೇಟ್. ಯಾವ್ದ್ರಲ್ಲಿ? ಎಟಿಪಿ ರೂಪದಲ್ಲಿ. ಇದು ತನ್ನದೇ ಆದ ಸ್ವಂತ ಡಿಎನ್ ಅನ್ನ ಹೊಂದಿರುವಂತಹ ವಿಶಿಷ್ಟ ಅಂಗವಾಗಿರುವಂತದ್ದು ಯಾವುದು? ಮೈಟೋಕಾಂಡ್ರಿಯಾ. ನೋಡಿ, ಇವು ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಆಗಿರುವಂತದ್ದು. ಹಾಗಾದ್ರೆ ರೈಬೋಸೋಮ್ ಅಂದ್ರೆ ಏನು? ನೋಡಿ, ರೈಬೋಸೋಮ್ ಇದೊಂದು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಅಂದ್ರೆ ಪ್ರೋಟೀನ್ ನ ಸಂಶ್ಲೇಷಣೆ ಮಾಡಲಿಕ್ಕೆ ಸಹಾಯ ಮಾಡುವಂತದ್ದು ಯಾವುದು? ರೈಬೋಸೋಮ್ಗಳು. ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ. ಆಮೇಲೆ ಇದು ಪೊರೆ ಇಲ್ಲದ ಅತ್ಯಂತ ಚಿಕ್ಕ ಜೀವಕೋಶದ ಅಂಗವಾಗಿರುವಂತದ್ದು ಯಾವುದು? ರೈಬೋಸೋಮ್. ಇದನ್ನು ಪೊರೆ ಹೊಂದಿರುವುದಿಲ್ಲ. ಯಾವುದು? ರೈಬೋಸೋಮ್ಗಳು ಹೊಂದಿರುವುದಿಲ್ಲ. ಆಮೇಲೆ ಇವು ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಎರಡು ಜೀವಕೋಶಗಳಲ್ಲಿ ಕಂಡು ಬರುವಂತದ್ದು ಯಾವುದು? ರೈಬೋಸೋಮ್ಗಳು. ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಂದ್ರೆ ಏನು? ಗಾಲ್ಗಿ ಸಂಕೀರ್ಣ ಅಂದ್ರೆ ನೋಡಿ, ಇದು ಪ್ಯಾಕೇಜಿಂಗ್ ಕೇಂದ್ರ ಅಂತ ಕರೀತಾರೆ. ಇದನ್ನ ಪ್ಯಾಕೇಜಿಂಗ್ ಕೇಂದ್ರ, ಗಾಲ್ಗಿ ಸಂಕೀರ್ಣವನ್ನು. ನೋಡಿ, ಇದು ಜೀವಕೋಶದ ಒಳಗೆ ಉತ್ಪತ್ತಿಯಾಗುವ ಪದಾರ್ಥಗಳನ್ನು ಪ್ಯಾಕ್ ಮಾಡಿ ಬೇರೆಡೆಗೆ ಕಳುಹಿಸುವುದರಿಂದ ಇದನ್ನ ಪ್ಯಾಕೇಜಿಂಗ್ ಕೇಂದ್ರ ಅಂತ ಕರೀತೇವೆ. ಆಮೇಲೆ ಇದನ್ನ ಇಟಲಿಯ ವಿಜ್ಞಾನಿ ಯಾರು? ಕೆಮಿಲಿಯೋ ಗಾಲ್ಗಿ ಅವರು 1898ರಲ್ಲಿ ಕಂಡು ಹಿಡಿತಾನೆ. ಯಾವ್ದನ್ನ? ಗಾಲ್ಗಿ ಸಂಕೀರ್ಣವನ್ನ. ಸಸ್ಯ ಜೀವಕೋಶಗಳಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಡಿಕ್ಟಿಯೋಸೋಮ್. ಯಾವುದು? ಡಿಕ್ಟಿಯೋಸೋಮ್ ಅಂತ ಕರೀತಾರೆ. ಇಲ್ಲಿ ಸಸ್ಯ ಜೀವಕೋಶದಲ್ಲಿ. ಈ ವರ್ಡ್ನ ಎಲ್ಲೂ ಕೇಳಿರಲ್ಲ, ದಯವಿಟ್ಟು ಸಸ್ಯಗಳಲ್ಲಿ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ನೋಡಿ, ಡಿಕ್ಟಿಯೋಸೋಮ್ ಅಂತ ಸಸ್ಯ ಜೀವಕೋಶಗಳಲ್ಲಿ ಕರೆಯುವಂಥದ್ದು. ಹಾಗಾದ್ರೆ ಲೈಸೋಸೋಮ್ ಅಂದ್ರೆ ಏನು? ಲೈಸೋಸೋಮ್ ಅಂದ್ರೆ ಇದನ್ನ ಆತ್ಮಹತ್ಯೆ ಚೀಲ, ಸೂಸೈಡ್ ಬ್ಯಾಗ್ಸ್ ಅಂತಾನೆ ಕರೀತಾರೆ. ನೋಡಿ, ಇದರಲ್ಲಿ ಪ್ರಬಲವಾದ ಜೀರ್ಣಕಾರಿ ಕಿಣ್ವಗಳಿದ್ದು, ಎಲ್ಲಿ? ಲೈಸೋಸೋಮ್ ನಲ್ಲಿ ಪ್ರಬಲವಾದ ಜೀರ್ಣಕಾರಿ ಕಿಣ್ವಗಳಿದ್ದು ಜೀವಕೋಶಕ್ಕೆ ಹಾನಿಯಾದಾಗ ತನ್ನಷ್ಟಕ್ಕೆ ತಾನೇ ಒಡೆದುಕೊಳ್ಳುತ್ತದೆ. ಇದನ್ನ ಸೂಸೈಡ್ ಬ್ಯಾಗ್ಸ್ ಅಂತ ಕರೆಯುತ್ತಾರೆ. ಏನಾದ್ರೂ ಜೀವಕೋಶಗಳು ಹಾಳಾದ್ರೆ ಅಥವಾ ಅದಕ್ಕೆ ಕಾಯಿಲೆ ಬಂದು ಏನಾದ್ರೂ ಹಾಳಾದ್ರೆ ಅವು ತನ್ನಷ್ಟಕ್ಕೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಇದನ್ನ ಆತ್ಮಹತ್ಯೆ ಚೀಲ ಅಂತ, ಅಂದ್ರೆ ಸೂಸೈಡ್ ಬ್ಯಾಗ್ಸ್ ಅಂತಾನೆ ಕರೆಯುವಂತದ್ದು. ನೋಡಿ, ಇದು ಹಾನಿಗೊಳಗಾದ ಜೀವಕೋಶದ ಭಾಗಗಳನ್ನು ಮತ್ತು ಹೊರಗಿನ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ. ಇದನ್ನ ಕ್ಲೀನಿಂಗ್ ಏಜೆಂಟ್ ಅಂತಾನು ಕರಿತೀವಿ. ಯಾವ್ದನ್ನ? ಲೈಸೋಸೋಮ್ ಅನ್ನ ಕ್ಲೀನಿಂಗ್ ಏಜೆಂಟ್ ಅಂತಾನು ಕರಿತೀವಿ. ಆಮೇಲೆ ಇದನ್ನ ಕಂಡು ಹಿಡಿದ ವಿಜ್ಞಾನಿ ಯಾರಂದ್ರೆ ಕ್ರಿಶ್ಚಿಯನ್ ಡಿ ಡುವೆ ಅವರು ಕಂಡು ಹಿಡಿದಿರುವಂತದ್ದು ಯಾವ್ದನ್ನ? ಲೈಸೋಸೋಮ್. ಸೊ ನೆಕ್ಸ್ಟ್ ಕ್ವಶನ್ ಗೆ ಬರುವ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಹಗುರವಾದ ಅನಿಲ. ಅತ್ಯಂತ ಹಗುರವಾದ ಅನಿಲ ಯಾವುದು ಅಂದ್ರೆ ದಟ್ ಈಸ್ ಹೈಡ್ರೋಜನ್. ಹೈಡ್ರೋಜನ್ ಅತ್ಯಂತ ಹಗುರವಾದ ಅನಿಲವಾಗಿರುವಂತದ್ದು. ನೋಡಿ, ಇದು ಆವರ್ತ ಕೋಷ್ಟಕ ಅಂದ್ರೆ ಪೀರಿಯಾಡಿಕ್ ಟೇಬಲ್ ನ ಮೊದಲ ಮೂಲ ಧಾತುವಾಗಿದ್ದು ಅತಿ ಹಗುರವಾದ ಅನಿಲವಾಗಿರುವಂತದ್ದು ಯಾವುದು? ಜಲಜನಕ. ಜಲಜನಕ ಅಂದ್ರೆ ಹೈಡ್ರೋಜನ್. ಇಂಗ್ಲಿಷ್ ನಲ್ಲೂ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸೂರ್ಯ ಮತ್ತು ನಕ್ಷತ್ರಗಳು ಅಪಾರ ಶಕ್ತಿಯನ್ನು ಉತ್ಪತ್ತಿ ಮಾಡಲು ಇದೇ ಅನಿಲದ ನ್ಯೂಕ್ಲಿಯರ್ ಸಮ್ಮಿಲನ ಕಾರಣವಾಗಿರುವಂತದ್ದು. ಎಲ್ಲಿ? ಹೈಡ್ರೋಜನ್ ಮುಖ್ಯ ಕಾರಣವಾಗಿರುವಂತದ್ದು. ಎಲ್ಲಿ? ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ಯಾವ ಕ್ರಿಯೆ ನಡೀತು ಅಂದ್ರೆ ನ್ಯೂಕ್ಲಿಯರ್ ಫ್ಯೂಸನ್, ಅಂದ್ರೆ ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ನಡೆಯುವಂತ. ಇದಕ್ಕೆ ಮುಖ್ಯ ಕಾರಣನೇ ಹೈಡ್ರೋಜನ್. ಇದನ್ನ ಇನ್ನೊಂದು ಏನಂದ್ರೆ ಫ್ಯೂಚರ್ ಫ್ಯೂಲ್ ಅಂತ ಯಾವ್ದನ್ನ ಕರಿತೇವೆ ಅಂದ್ರೆ ದಟ್ ಈಸ್ ಹೈಡ್ರೋಜನ್ ಅನ್ನ ನಾವು ಫ್ಯೂಚರ್ ಫ್ಯೂಲ್ ಅಂತಾನು ಕರೆಯುವಂತದ್ದು. ಫ್ಯೂಚರ್ ಫ್ಯೂಲ್ ಇದು ಭವಿಷ್ಯದ ಇಂಧನ ಅಂತ ಕರಿತೀವಿ. ಯಾವ್ದನ್ನ? ಹೈಡ್ರೋಜನ್ ಅನ್ನ. ಹಾಗಾದ್ರೆ ಸಾರಜನಕದ ಬಗ್ಗೆ ನೋಡೋದಾದ್ರೆ, ಸಾರಜನಕ ಅಂದ್ರೆ ನೈಟ್ರೋಜನ್ ಅನ್ನ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಸಾರಜನಕ ಅಂತ ಕರಿತೀವಿ. ನೋಡಿ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಅಂದ್ರೆ ಸರಿಸುಮಾರು 78% ನಲ್ಲಿ ಇರುವಂತದ್ದು ಯಾವುದು? 78 ಪ್ರಮಾಣದಲ್ಲಿರುವ ಅನಿಲ, ಏಕೈಕ ಅನಿಲ ಯಾವ್ದಂದ್ರೆ ದಟ್ ಈಸ್ ಸಾರಜನಕ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದಂದ್ರೆ ದಟ್ ಈಸ್ ನೈಟ್ರೋಜನ್. ತುಂಬಾ ಸಲ ಕ್ವಶನ್ ಆಗಿರುವಂತದ್ದು. ನೋಡಿ, ಸಸ್ಯಗಳ ಬೆಳವಣಿಗೆಗೆ ಇದು ಅತ್ಯಂತ ಪ್ರಮುಖವಾದ ಪೋಷಕಾಂಶವಾಗಿರುವಂತದ್ದು. ಸಸ್ಯ ಬೆಳವಣಿಗೆಗೆ ಅತ್ಯಂತ ಪ್ರಮುಖ ಪೋಷಕಾಂಶವಾಗಿದೆ ಮತ್ತು ಮಣ್ಣಿನಲ್ಲಿ ನೈಟ್ರೇಟ್ ರೂಪದಲ್ಲಿ ಸಿಗುತ್ತದೆ. ಯಾವುದು? ನೈಟ್ರೋಜನ್. ಯಾವ ರೂಪದಲ್ಲಿ? ನೈಟ್ರೈಟ್ ಕೇಳಿದ್ದಾರೆ, ಕ್ವಶನ್ ಕೇಳಿದರೆ. ನೈಟ್ರೈಟ್ ರೂಪದಲ್ಲಿ ಸಿಗುವಂತದ್ದು ಯಾವುದು? ನೈಟ್ರೋಜನ್. ನೈಟ್ರೇಟ್ ರೂಪದಲ್ಲಿ ಸಿಗುತ್ತೆ. ಆಮೇಲೆ ಇದನ್ನು ಸಾಮಾನ್ಯವಾಗಿ ಪ್ಯಾಕೆಟ್ ತಿಂಡಿಗಳಲ್ಲಿ ಬಳಸ್ತಾರೆ. ಎಲ್ಲಿ? ಚಿಪ್ಸ್, ಈ ಬಿಂಗೋ, ಅದು ಇದು ಯಾವ್ದು ಚಿಪ್ಸ್, ಪೊಟ್ಯಾಟೊ ಚಿಪ್ಸ್ ಎಲ್ಲ ಬರುತ್ತಲ್ಲ, ಏನಕ್ಕೆ ಬಳಸ್ತಾರೆ ಅಂದ್ರೆ ತಾಜಾತನ ಕಾಪಾಡಲು ಮತ್ತು ಪ್ಯಾಕೆಟ್ಗಳಲ್ಲಿ ಇದನ್ನ ಅನಿಲಗಳನ್ನ ತುಂಬ್ತಾರೆ. ಅದರ ತಾಜಾತನವನ್ನ ಕಾಪಾಡಲಿಕ್ಕೆ ನೈಟ್ರೋಜನ್ ಗ್ಯಾಸ್ ನ ಬಳಸುವಂತದ್ದು.
ಹಾಗಾದ್ರೆ ಆಮ್ಲಜನಕದ ಬಗ್ಗೆ ನೋಡೋದಾದ್ರೆ ಆಮ್ಲಜನಕ ಏನಿದು, ಇದೊಂದು ಪ್ರಾಣವಾಯು ಅಂತ ಕರಿತೀವಿ ಇದನ್ನ. ಆಮ್ಲಜನಕ ಉಸಿರಾಟಕ್ಕೆ ಪ್ರಮುಖವಾದಂತಹ ಒಂದು ಅನಿಲ ಯಾವುದಂದ್ರೆ ದಟ್ ಈಸ್ ಆಮ್ಲಜನಕ, ಆಕ್ಸಿಜನ್. ಇದನ್ನ ಪ್ರಾಣವಾಯು ಅಂತಾನು ಕರೆಯುವಂಥದ್ದು. ಯಾವುದೇ ಒಂದು ವಸ್ತು ಉರಿಯಲು ಅಂದ್ರೆ ದಹನ ಕ್ರಿಯೆಗೆ ಇದು ಕಡ್ಡಾಯವಾಗಿ ಬೇಕೇ ಬೇಕು. ಯಾವುದು? ಆಮ್ಲಜನಕ ದಹನ ಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಮತ್ತೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ, ಭೂಮಿಯ ಹೊರಪದರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಮೂಲ ಧಾತು ಯಾವುದಂದ್ರೆ ದಟ್ ಈಸ್ ಆಕ್ಸಿಜನ್. ಭೂಮಿಯ ಹೊರಪದರದಲ್ಲಿ ಮೂಲ ಧಾತು ಅಂತ ಕೇಳಿದ್ದಾರೆ, ಅದ ಮೂಲ ಧಾತು ಯಾವುದು? ದಟ್ ಈಸ್ ಆಕ್ಸಿಜನ್. ಜಲಜನಕ ನೋಡಿದ್ವಿ, ದಟ್ ಈಸ್ ಅತಿ ಹಗುರವಾದ ಅನಿಲ ಯಾವುದಂದ್ರೆ ಜಲಜನಕ. ಹೀಲಿಯಂ ಬಗ್ಗೆ ನೋಡೋದಾದ್ರೆ ನೋಡಿ, ಇದು ರಾಸಾಯನಿಕವಾಗಿ ಯಾವುದೇ ವಸ್ತುಗಳೊಂದಿಗೆ ಸುಲಭವಾಗಿ ವರ್ತಿಸದ ಒಂದು ಜಡ ಅನಿಲವಾಗಿದೆ. ರಾಸಾಯನಿಕವಾಗಿ ಯಾವುದೇ ವಸ್ತುವಿನೊಂದಿಗೆ ಸುಲಭವಾಗಿ ಇದು ವರ್ತನೆ ಮಾಡುವುದಿಲ್ಲ. ಯಾವುದು? ಹೀಲಿಯಂ. ಇನರ್ಟ್ ಗ್ಯಾಸ್ ಅಂತಾನು ಕರೀತಾರೆ, ಆಮೇಲೆ ನೋಬಲ್ ಗ್ಯಾಸ್ ಅಂತಾನು ಕರೀತಾರೆ. ನೋಬಲ್ ಗ್ಯಾಸ್ ಯಾವುದು? ಇನರ್ಟ್, ನೋಬಲ್ ಗ್ಯಾಸ್, ಜಡಿನಲ್ಲಿ ಎಲ್ಲ ವರ್ಡ್ಸ್ಗಳು ಒಂದೇ, ಸ್ವಲ್ಪ ನೆನಪಿರ್ಲಿ ನೋಡಿ. ಜಲಜನಕದಂತೆ ಇದು ಸುಡುವ ಸ್ವಭಾವ ಹೊಂದಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಅಂದ್ರೆ ಹವಾಮಾನ ಬಲೂನ್ಗಳಲ್ಲಿ ಬಳಸ್ತಾರೆ, ಆಮೇಲೆ ವಿಮಾನಗಳಲ್ಲಿ ಸುರಕ್ಷಿತವಾಗಿ ತುಂಬಲು ಬಳಸುವಂಥದ್ದು ಎಲ್ಲಿ? ಹೀಲಿಯಂ ಅನ್ನ. ಜಲಜನಕ ಬಿಟ್ರೆ ಎರಡನೇ ಅತಿ ಹಗುರವಾದ ಅನಿಲ ಯಾವುದಂದ್ರೆ ದಟ್ ಈಸ್ ಹೀಲಿಯಂ. ಜಲಜನಕ ಬಿಟ್ರೆ ಎರಡನೇ ಅತಿ ಹಗುರವಾದ ಅನಿಲವಾಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಸೂರ್ಯನ ಬೆಳಕಿನಿಂದ ನಮಗೆ ಯಾವ ಜೀವಸತ್ವ ವಿಟಮಿನ್ ದೊರೆಯುತ್ತದೆ ಅಂದ್ರೆ ದಟ್ ಈಸ್ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಸೂರ್ಯನ ಬೆಳಕಿನಿಂದ ಸಿಗುವಂತಹ ಜೀವಸತ್ವ ಯಾವುದಂದ್ರೆ ವಿಟಮಿನ್ ಡಿ. ಏನಿದು ವಿಟಮಿನ್ ಡಿ ಅಂದ್ರೆ ನೋಡಿ, ಇದರ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಕ್ಯಾಲ್ಸಿಫೆರಾಲ್. ಯಾವುದು? ವಿಟಮಿನ್ ಡಿ ನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಸೂರ್ಯನ ಬೆಳಕಿನಿಂದ ನಮಗೆ ಸಿಗುವಂತ ಒಂದು ವಿಟಮಿನ್ ಆಗಿದೆ. ಆಮೇಲೆ ನೋಡಿ, ಇದರ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಬರುತ್ತೆ ಅಂದ್ರೆ ರಿಕೆಟ್ಸ್ ರೋಗ ಬರುವಂತದ್ದು. ವಿಟಮಿನ್ ಡಿ ಅಂದ್ರೆ ಏನಿದು? ವಿಟಮಿನ್ ಎ ಅಂದ್ರೆ ಇದರ ರಾಸಾಯನಿಕ ಹೆಸರು ಏನು? ವಿಟಮಿನ್ ಎ ರಾಸಾಯನಿಕ ಹೆಸರು ವಿಟಮಿನ್ ಎ ರಾಸಾಯನಿಕ ಹೆಸರು ಬಂದ್ಬಿಟ್ಟು ರೆಟಿನಲ್ ಅಂತ ಕರಿತೀವಿ. ಇದಕ್ಕೆ ಈ ಕೊರತೆ, ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತೆ ನಿಮಗೆ ಅಂದ್ರೆ ಇರುಳು ಕುರುಡುತನ, ನೈಟ್ ಬ್ಲೈಂಡ್ನೆಸ್ ಉಂಟಾಗುವಂಥದ್ದು. ಆಮೇಲೆ ವಿಟಮಿನ್ ಎ ಯಾವ ಪದಾರ್ಥಗಳಲ್ಲಿ ಉತ್ತಮವಾಗಿ ಸಿಗುವಂಥದ್ದು ಅಂದ್ರೆ ದಟ್ ಈಸ್ ಕ್ಯಾರೆಟ್, ಹಸಿರು ತರಕಾರಿಗಳು ಮತ್ತು ಹಾಲು ಮತ್ತು ಇತರ ಪದಾರ್ಥಗಳಲ್ಲಿ ಸಿಗುತ್ತದೆ. ಮುಖ್ಯವಾಗಿ ಕ್ಯಾರೆಟ್, ಹಸಿರು ತರಕಾರಿ ಮತ್ತು ಹಾಲುಗಳಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥದ್ದು. ವಿಟಮಿನ್ ಬಿ ನೋಡಿ, ವಿಟಮಿನ್ ಬಿ ಕೊರತೆಯಿಂದ ಯಾವ ರೋಗ ಬರುತ್ತೆ ನಮಗೆ? ಬೇರೆ ರೋಗ ಬರುವಂಥದ್ದು ವಿಟಮಿನ್ ಬಿ ಕೊರತೆಯಿಂದ. ನೋಡಿ, ಇದೊಂದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಗುಂಪಿಗೆ ಸೇರಿದ ಒಂದು ರೋಗವಾಗಿದೆ. ಯಾವುದು? ಬೆರಿ. ಇದು ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆ ಮತ್ತು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ಯಾವುದು? ವಿಟಮಿನ್ ಬಿ ನರಮಂಡಲಗಳ ಸರಿಯಾದ ಕಾರ್ಯನಿರ್ವಹಣೆ ಮತ್ತು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯ ಮಾಡುವಂತಹ ಒಂದು ವಿಟಮಿನ್ ಯಾವುದಂದ್ರೆ ದಟ್ ಈಸ್ ವಿಟಮಿನ್ ಬಿ. ನೀರಿನಲ್ಲಿ ಕರಗುವಂತಹ ಒಂದು ಜೀವಸತ್ವ ವಿಟಮಿನ್ ಯಾವುದಂದ್ರೆ ದಟ್ ಈಸ್ ವಿಟಮಿನ್ ಬಿ. ವಿಟಮಿನ್ ಬಿ ಕೂಡ ಕರಗುತ್ತೆ, ಮತ್ತೆ ವಿಟಮಿನ್ ಸಿ ಕೂಡ ನೀರಿನಲ್ಲಿ ಕರಗುವಂಥದ್ದು. ಬಿಸಿ ನೀರು ನೆನಪಿಟ್ಕೊಳ್ಳಿ, ಬಿಸಿ ನೀರು. ಉಳಿದೆಲ್ಲ ಕೊಬ್ಬಿನಲ್ಲಿ ಕರಗುವಂಥದ್ದು. ಬಿ ಮತ್ತು ಸಿ ಮಾತ್ರ ನೀರಿನಲ್ಲಿ ಕರಗುವಂಥದ್ದು, ಉಳಿದೆಲ್ಲ ವಿಟಮಿನ್ಸ್ ಕೊಬ್ಬಿನಲ್ಲಿ ಕರಗುತ್ತದೆ. ಅಂದ್ರೆ ವಿಟಮಿನ್ ಸಿ ಬಗ್ಗೆ ನೋಡೋದಾದ್ರೆ ವಿಟಮಿನ್ ಸಿ ಇದು ಇದರ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಅಸ್ಕಾರ್ಬಿಕ್ ಆಮ್ಲ ಅಂತ, ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಇದರ ಕೊರತೆಯಿಂದ ಬರುವಂತಹ ರೋಗ ಯಾವುದು? ಸ್ಕರ್ಬಿ ರೋಗ ಬರುತ್ತೆ. ಆಮೇಲೆ ಇದು ಹುಳಿ ಹಣ್ಣುಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಯಾವುದು? ವಿಟಮಿನ್ ಸಿ. ನಿಂಬೆ, ಕಿತ್ತಳೆ, ನೆಲ್ಲಿಕಾಯಿ ಇಲ್ಲೆಲ್ಲ ಅತಿ ಹೆಚ್ಚಾಗಿ ಸಿಗುವಂಥದ್ದು. ಆಮೇಲೆ ಇವು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ. ಯಾವುದು? ವಿಟಮಿನ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಮಾನವನ ದೇಹದ ಸಾಮಾನ್ಯ ಉಷ್ಣಾಂಶ ಎಷ್ಟಿರುತ್ತದೆ? ಮಾನವನ ದೇಹದ ಸಾಮಾನ್ಯ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್. ಮಾನವ ದೇಹ ಸಾಮಾನ್ಯ ಉಷ್ಣಾಂಶ ಕೇಳಿದ್ರೆ ದಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್. ನೋಡಿ, ಆರೋಗ್ಯವಂತ ಮಾನವ ದೇಹದ ಸಾಮಾನ್ಯ ಉಷ್ಣಾಂಶ ಫ್ಯಾರನ್ಹೀಟ್ ಗಳಲ್ಲಿ 98.6 ಫ್ಯಾರನ್ಹೀಟ್ ಇರುತ್ತದೆ. ಫ್ಯಾರನ್ಹೀಟ್ ಅನ್ನು ಹೇಳೋದಾದ್ರೆ 98.6 ಫ್ಯಾರನ್ಹೀಟ್. ಸೆಲ್ಸಿಯಸ್ ನಲ್ಲಿ 37 ಡಿಗ್ರಿ ಸೆಲ್ಸಿಯಸ್. ಇದನ್ನು ಅಳೆಯಲು ಯಾವ ಮಾಪನವನ್ನು ಬಳಸ್ತಾರೆ ಅಂದ್ರೆ ದಟ್ ಈಸ್ ಥರ್ಮಾಮೀಟರ್ ಅನ್ನ ಬಳಸುವಂತದ್ದು. ಯಾವುದು? ತಾಪಮಾನ ಅಳೆಯಲಿಕ್ಕೆ ಯಾವ ಮಾಪನ ಬಳಸ್ತಾರೆ? ಥರ್ಮಾಮೀಟರ್ ನ ಬಳಸ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಕೆಂಪು ಗ್ರಹವನ್ನು ಯಾವ ಗ್ರಹವನ್ನ ಕರೀತಾರೆ ಅಂದ್ರೆ ದಟ್ ಈಸ್ ಮಂಗಳ ಗ್ರಹವನ್ನ ಕರೆಯುವಂತದ್ದು ಕೆಂಪು ಗ್ರಹ. ನೋಡಿ, ಇದರ ಮೇಲ್ಮೈನಲ್ಲಿ ಕಬ್ಬಿಣದ ಆಕ್ಸೈಡ್, ಐರನ್ ಆಕ್ಸೈಡ್ ಅಥವಾ ರಸ್ಟ್ ಹೇರಳವಾಗಿರುವುದರಿಂದ ಇದನ್ನ ಕೆಂಪು ಬಣ್ಣದಲ್ಲಿ ಕಾಣುವಂಥದ್ದು. ಅದಕ್ಕೆ ಇದನ್ನ ಕಬ್ಬಿಣದ
ಅದಕ್ಕೆ ಇದನ್ನ ಕೆಂಪು ಗ್ರಹ ಅಂತ ಕರೆಯುವಂಥದ್ದು ಯಾವುದು ಮಂಗಳ ಗ್ರಹವನ್ನು. ಸೌರವ್ಯೂಹದಲ್ಲಿ ಅತಿ ದೊಡ್ಡದಲ್ಲ ಒಲಿಂಪಸ್ ಮಾನ್ಸ್ ಎಂಬ ಜ್ವಾಲಾಮುಖಿ, ಇದನ್ನ ಅತಿ ದೊಡ್ಡ ಜ್ವಾಲಾಮುಖಿ ಹೊಂದಿರುವ ಏಕೈಕ ಗ್ರಹ ಅಂದ್ರೆ ದಟ್ ಈಸ್ ಮಂಗಳ ಗ್ರಹ. ಯಾವ ಜ್ವಾಲಾಮುಖಿ ಅಂದ್ರೆ ಒಲಿಂಪಿಸ್ ಮಾನ್ಸ್ ಅಂತ ಒಂದು ಜ್ವಾಲಾಮುಖಿಯನ್ನ ಹೊಂದಿರುವಂತಹ ಗ್ರಹ ಯಾವುದು ಮಂಗಳ ಗ್ರಹ. ಭೂಮಿಯ ನಂತರ ಮಾನವ ಜೀವಿಸಲು ಸಾಧ್ಯ ಎಂದು ಈ ವಿಜ್ಞಾನಿಗಳು ಅತಿ ಹೆಚ್ಚು ಸಂಶೋಧನೆ ನಡೆಸುತ್ತಿರುವ ಗ್ರಹ ಯಾವುದಂದ್ರೆ ದಟ್ ಈಸ್ ಮಂಗಳ ಗ್ರಹ. ನಮ್ಮ ಭಾರತದವರು ಇದರ ರಿಲೇಟ್ ಆಗಿ ಮಾಮ್ಸ್ ಅಂತ ಒಂದು ಯೋಜನೆಯನ್ನ, ಮಂಗಳಯಾನ ಅಂತ ಒಂದು ಯೋಜನೆಯನ್ನ ಮಾಡಿದ್ರು. ಮತ್ತೆ ಯಾವ್ದು ಇಂಪಾರ್ಟೆಂಟ್, ಸೊ ಇಷ್ಟು. ಆಮೇಲೆ ಶುಕ್ರ ಗ್ರಹದ ಇಂಪಾರ್ಟೆನ್ಸ್ ನೋಡೋದಾದ್ರೆ ಇದು ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹವಾಗಿದೆ ಯಾವುದು ಶುಕ್ರ ಗ್ರಹ. ಇದು ಬೆಳಗಿನ ಜಾವ ಮತ್ತು ಸಂಜೆ ವೇಳೆ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾಗುವಂಥದ್ದು. ಅದಕ್ಕೆ ಇದನ್ನ ಬೆಳಗಿನ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತ ಕರಿತೀವಿ ಯಾವ್ದನ್ನ, ಶುಕ್ರ ಗ್ರಹವನ್ನ. ಆಮೇಲೆ ಭೂಮಿಯ ಅವಳಿ ಗ್ರಹ ಅಂತಾನು ಕರೀತಾರೆ ಇದನ್ನ. ಇದರ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್ ಇರುವುದರಿಂದ ಇದನ್ನ ಭೂಮಿಯ ಅವಳಿ ಗ್ರಹ ಅಥವಾ ಸಹೋದರಿ ಅರ್ತ್ ಕ್ವೀನ್ ಎಂದು ಸಹ ಕರೆಯುವಂಥದ್ದು ಯಾವುದನ್ನ, ಶುಕ್ರ ಗ್ರಹವನ್ನ. ನೋಡಿ ಗುರು ಗ್ರಹ, ನೋಡಿ ಇದು ಸೌರವ್ಯೂಹದಲ್ಲೇ ಅತ್ಯಂತ ದೊಡ್ಡದಾದ ಗ್ರಹ ಯಾವುದಂದ್ರೆ ದಟ್ ಈಸ್ ಗುರು ಗ್ರಹ. ಇದು ತನ್ನ ಅಕ್ಷದ ಮೇಲೆ ಅತಿ ವೇಗವಾಗಿ ತಿರುಗುವ ಗ್ರಹ ಯಾವುದಂದ್ರೆ, ಅಕ್ಷ ಭ್ರಮಣ ಅತಿ ಹೆಚ್ಚಾಗಿ ಇರುವಂಥದ್ದು ಯಾವುದು, ಗುರು ಗ್ರಹದ್ದು. ಆಮೇಲೆ ಇದರ ಅತಿ ದೊಡ್ಡ ಉಪಗ್ರಹ ಯಾವುದಂದ್ರೆ ಗ್ಯಾನಿಮೇಡ, ಸೌರವ್ಯೂಹದಲ್ಲೇ ದೊಡ್ಡ ಉಪಗ್ರಹವನ್ನ ಹೊಂದಿರುವಂಥದ್ದು. ಗುರುಗ್ರಹದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದಂದ್ರೆ ದಟ್ ಈಸ್ ಗ್ಯಾನಿಮೇಡ. ನೋಡಿ ಶನಿ ಗ್ರಹದ ಮಹತ್ವ ಏನಂದ್ರೆ, ನೋಡಿ ಈ ಗ್ರಹದ ಸುತ್ತಲೂ ಮಂಜುಗಡ್ಡೆ ಮತ್ತು ಧೂಳಿನಿಂದ ಮಾಡಿದ ಅತ್ಯಂತ ಸುಂದರವಾದ ಉಂಗುರಗಳು ಕಂಡುಬರುವಂಥದ್ದು ಎಲ್ಲಿ, ಶನಿ ಗ್ರಹದಲ್ಲಿ. ಅವು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಮಂಜುಗಡ್ಡೆ ಮತ್ತು ಧೂಳಿನಿಂದ ಮಾಡಿರುವಂಥದ್ದು. ಸೊ ಇದು ಸೌರವ್ಯೂಹದಲ್ಲೇ ಅತ್ಯಂತ ಕಡಿಮೆ ಲೋ ಡೆನ್ಸಿಟಿಯನ್ನ ಹೊಂದಿರುವಂತಹ ಏಕೈಕ ಗ್ರಹ ಅಂದ್ರೆ ಯಾವುದು ಅಂದ್ರೆ ದಟ್ ಈಸ್ ಶನಿ ಗ್ರಹ. ಇದನ್ನು ನೀರಿನಲ್ಲಿ ಹಾಕಿದರೆ ತೇಲುತ್ತದೆ ಯಾವುದು, ಈ ಶನಿ ಗ್ರಹ. ಲೋ ಡೆನ್ಸಿಟಿ, ಅದಕ್ಕೆ ಲೋ ಡೆನ್ಸಿಟಿ ಹೊಂದಿರುವಂಥದ್ದು ಯಾವುದು, ಶನಿ ಗ್ರಹ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ನೀರಿನ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದರೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು, H2O, 2 ಹೈಡ್ರೋಜನ್ ಅಯಾನ್ಸ್ ಮತ್ತು 1 ಆಕ್ಸಿಜನ್ ಅಯಾನ್ ಹೊಂದಿರುವಂಥದ್ದು H2O ನೀರಿನ ರಾಸಾಯನಿಕ ಸೂತ್ರ. 2 ಜಲಜನಕ ಮತ್ತು 1 ಆಮ್ಲಜನಕ ಪರಮಾಣುವಿನಿಂದ ಕೂಡಿರುವಂಥದ್ದು ಯಾವುದು, H2O. ಭೂಮಿಯ ಮೇಲ್ಮೈಯ ಸುಮಾರು 71 ಭಾಗವು ನೀರಿನಿಂದಲೇ ಆವೃತವಾಗಿರುವಂಥದ್ದು. ಆಮೇಲೆ ಶುದ್ಧ ನೀರು ವಿದ್ಯುತ್ ಅನ್ನು ಚೆನ್ನಾಗಿ ಪ್ರವಹಿಸುವುದಿಲ್ಲ, ಅದು ವಿದ್ಯುತ್ ಅವಾಹಕವಾಗಿರುವಂಥದ್ದು ಯಾವುದು, ಶುದ್ಧ ನೀರು. ಆದರೆ ಅದರಲ್ಲಿ ಲವಣಗಳು ಸೇರಿದರೆ ವಿದ್ಯುತ್ ಪ್ರವಾಹ ಮಾಡುವಂಥದ್ದು. ನೋಡಿ ನೀವು ಸಾಮಾನ್ಯವಾಗಿ ಶುದ್ಧ ನೀರಿಗೂ ಮತ್ತೆ ಸಮುದ್ರದ ನೀರಿಗೂ ನೀವು ವ್ಯತ್ಯಾಸ ಮಾಡಿದ್ರೆ, ಸಮುದ್ರದ ನೀರಿನಲ್ಲಿ ತುಂಬಾ ಬೇಗ ಕರೆಂಟ್ ಪಾಸ್ ಆಗುತ್ತೆ, ಬಟ್ ಶುದ್ಧ ನೀರಿನಲ್ಲಿ ಅದೊಂದು ಅವಾಹಕವಾಗಿರುವಂಥದ್ದು, ತುಂಬಾ ಬೇಗ ಕರೆಂಟ್ ಪಾಸ್ ಆಗುವುದಿಲ್ಲ. ಆಕ್ಸಿಜನ್ ಬಗ್ಗೆ ನೋಡೋದಾದ್ರೆ O2 ನೋಡಿ, O2 ಆಮ್ಲಜನಕವನ್ನು ನಾವು O2 ಅಂತ, ಅದರ ಪರಮಾಣು ಸೂತ್ರ, ಆಮ್ಲಜನಕದ ಪರಮಾಣು ಸೂತ್ರ ಯಾವುದು, O2. ಇದು 2 ಅನಿಲಗಳನ್ನ ಹೊಂದಿರುತ್ತೆ, 2 ಆಕ್ಸಿಜನ್ ಅಣುಗಳನ್ನ ಹೊಂದಿರುವಂಥದ್ದು. ನೋಡಿ ಓಝೋನ್ ಪದರ, ಓಝೋನ್ ಅಂತ ಕರಿತೀವಲ್ಲ, ಓಝೋನ್ O3 ರಚನೆ, ಓಝೋನ್ ನ ಅಣುಸೂತ್ರ ಯಾವುದು, O3. ಜೀವಿಗಳ ಉಸಿರಾಟಕ್ಕೆ ಮತ್ತು ವಸ್ತುಗಳ ದಹನಕ್ಕೆ ಇದು ಅತ್ಯುತ್ತಮ ಇಂಧನವಾಗುವಂಥದ್ದು ಯಾವುದು, ಆಕ್ಸಿಜನ್. ಸೋಡಿಯಂ ಕ್ಲೋರೈಡ್ NaCl, ಸೋಡಿಯಂ ಕ್ಲೋರೈಡ್ ನ ಅಣುಸೂತ್ರ ಯಾವುದು, ಉಪ್ಪಿನ ಅಣುಸೂತ್ರ ಯಾವುದು, ಸೋಡಿಯಂ ಕ್ಲೋರೈಡ್. ಉಪ್ಪಿನ ಅಣುಸೂತ್ರ ಸೋಡಿಯಂ ಕ್ಲೋರೈಡ್, ಆಕ್ಸಿಜನ್, ಗಾಳಿ, ಕಾರ್ಬನ್ ಡೈಆಕ್ಸೈಡ್. ಸೊ ಸೋಡಿಯಂ ಕ್ಲೋರೈಡ್ ಇದು ನಾವು ದೈನಂದಿನ ಜೀವನದಲ್ಲಿ ಬಳಸುವ ಸಾಮಾನ್ಯ ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್ ನ ರಾಸಾಯನಿಕ ಸೂತ್ರವಾಗಿರುವಂಥದ್ದು. Na ಅಂದ್ರೆ ಸೋಡಿಯಂ ಮತ್ತು Cl ನ ಏನಂತ ಸೂಚಿಸಿದ್ರೆ ಕ್ಲೋರಿನ್ ನ ಸೂಚಿಸುವಂಥದ್ದು. ಈ 2 ಧಾತುಗಳನ್ನ ಸೇರ್ಬಿಟ್ಟು ಸೋಡಿಯಂ NaCl ಆಗಿರುವಂಥದ್ದು. ಇದನ್ನು ಸಮುದ್ರದ ನೀರನ್ನು ಬಾಷ್ಪೀಕರಣಗೊಳಿಸುವ ಮೂಲಕ ಪಡೆಯಲಾಗುತ್ತದೆ ಯಾವುದನ್ನ, ಸೋಡಿಯಂ ಕ್ಲೋರೈಡ್ ಅನ್ನು, ಉಪ್ಪನ್ನ. ನೋಡಿ ಇಂಗಾಲದ ಡೈಆಕ್ಸೈಡ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಅಂದ್ರೆ, ಇಂಗಾಲದ ಡೈಆಕ್ಸೈಡ್ ಇದು ಕಾರ್ಬನ್ ಡೈಆಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವುದಂದ್ರೆ CO2. ಮುಖ್ಯವಾಗಿ ಎಲ್ಲಿ ಯೂಸ್ ಆಗುತ್ತದೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಇದನ್ನು ಬಳಸಿಕೊಳ್ಳುತ್ತವೆ ಮತ್ತು ಜೀವಿಗಳು ಉಸಿರಾಟದ ಮೂಲಕ ಇದನ್ನ ಹೊರಹಾಕುತ್ತದೆ ಯಾವುದು, ಕಾರ್ಬನ್ ಡೈಆಕ್ಸೈಡ್ ಅನ್ನ. ಆಕ್ಸಿಜನ್ ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಮನುಷ್ಯರು ಹೊರಗೆ ಬಿಡುವಂಥದ್ದು. ಅದಕ್ಕೆ ಸಸ್ಯಗಳ ಉಸಿರಾಟ ಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಮೇಲೆ ಘನ ರೂಪದ ಅಂದ್ರೆ ಇದನ್ನ ಡ್ರೈ ಐಸ್ ಅಂತಾನು ಕರೀತಾರೆ, ಶುಷ್ಕ ಮಂಜುಗಡ್ಡೆ ಅಂತ ಕರಿತೀವಲ್ಲ, ಡ್ರೈ ಐಸ್ ಅಂತಾನು ಕರೀತಾರೆ ಅದನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ. ನೋಡಿ ನೆಕ್ಸ್ಟ್ ಕ್ವಶನ್ ಈಸ್, ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂದ್ರೆ ದಟ್ ಈಸ್ ಥರ್ಮಾಮೀಟರ್, ಲ್ಯಾಕ್ಟೋಮೀಟರ್, ಬಾರೋಮೀಟರ್, ಹೈಗ್ರೋಮೀಟರ್. ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದಂದ್ರೆ ಬಾರೋಮೀಟರ್. ಥರ್ಮಾಮೀಟರ್ ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಉಷ್ಣತೆ, ಟೆಂಪರೇಚರ್ ಅನ್ನು ಅಳೆಯಲು ಥರ್ಮಾಮೀಟರ್ ನ ಬಳಸ್ತಾರೆ. ಥರ್ಮಾಮೀಟರ್ ಅಲ್ಲಿ ಏನ್ ಬಳಸ್ತಾರೆ ಅಂದ್ರೆ ಥರ್ಮಾಮೀಟರ್ ನಲ್ಲಿ ಪಾದರಸವನ್ನ ತುಂಬಿರ್ತಾರೆ, ಇಲ್ಲಿ ಥರ್ಮಾಮೀಟರ್ ನಲ್ಲಿ, ಮತ್ತು ಅಥವಾ ಆಲ್ಕೋಹಾಲ್ ಅನ್ನು ಕೂಡ
ತುಂಬಬಹುದು. ಇದನ್ನ ಕಂಡುಹಿಡಿದವರು ಯಾರು? ಗೆಲಿಲಿಯೋ ಇದರ ಮೂಲ ತತ್ವವನ್ನು ಆಧರಿಸಿ ಉಪಕರಣವನ್ನ ರೂಪಿಸಿದ್ದಾರೆ. ಯಾವ? ಥರ್ಮಾಮೀಟರ್ ಅನ್ನ. ಲ್ಯಾಕ್ಟೋಮೀಟರ್ ಅಂದ್ರೆ ಇದರ ಹಾಲಿನ ಶುದ್ಧತೆ ಮತ್ತು ಸಾಂದ್ರತೆಯನ್ನ ಅಳೆಯಲು ಬಳಸುವಂತ ಒಂದು ಸಾಧನ ಯಾವುದಂದ್ರೆ ದಟ್ ಇಸ್ ಲ್ಯಾಕ್ಟೋಮೀಟರ್. ಇದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಲ್ಯಾಕ್ಟೋಮೀಟರ್ ದಟ್ ಇಸ್ ಆರ್ಕಿಮಿಡಿಯಸ್ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂತದ್ದು. ನೋಡಿ, ಹಾಲಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತೆ ಲ್ಯಾಕ್ಟೋಮೀಟರ್ನ ಅಳತೆ ಬದಲಾಗುತ್ತದೆ. ಎಲ್ಲಿ? ಲ್ಯಾಕ್ಟೋಮೀಟರ್ನ ಅಳತೆ ಹಾಲಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತೆ. ಸೊ ಬ್ಯಾರೋಮೀಟರ್ ಅಂದ್ರೆ ಒತ್ತಡವನ್ನ ಅಳೆಯಲು ಬಳಸುವಂತದ್ದು. ನೆಕ್ಸ್ಟ್ ಹೈಗ್ರೋಮೀಟರ್ ಅಂದ್ರೆ ಏನು? ತೇವಾಂಶವನ್ನ ಅಳೆಯಲಿಕ್ಕೆ ಬಳಸ್ತಾರೆ. ಯಾವ್ದನ್ನ? ಹೈಗ್ರೋಮೀಟರ್ನ. ಹ್ಯೂಮಿಡಿಟಿಯನ್ನ ಅಳೆಯಲು ಬಳಸುವಂತ ಒಂದು ಸಾಧನ ಯಾವ್ದಂದ್ರೆ ದಟ್ ಈಸ್ ಹೈಗ್ರೋಮೀಟರ್. ಮುಖ್ಯವಾಗಿ ಎಲ್ಲಿ ಬಳಸ್ತಾರೆ ಹೈಗ್ರೋಮೀಟರ್ ಅಂದ್ರೆ ಹವಾಮಾನ ಮುನ್ಸೂಚನೆ ನೀಡುವ ಕೇಂದ್ರಗಳಲ್ಲಿ ಇದನ್ನು ಕಡ್ಡಾಯವಾಗಿ ಬಳಸುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೀರಿಕೊಳ್ಳುತ್ತವೆ ಅಂದ್ರೆ ದಟ್ ಈಸ್ ಇಂಗಾಲದ ಡೈಆಕ್ಸೈಡ್. ಫೋಟೋಸಿಂಥಸಿಸ್ ನಲ್ಲಿ ಹೀರಿಕೊಳ್ಳುವ ಒಂದು ಅನಿಲ ಯಾವುದಂದ್ರೆ ದಟ್ ಈಸ್ ಇಂಗಾಲದ ಡೈಆಕ್ಸೈಡ್. ನೋಡಿ, ಸಸ್ಯಗಳು ಸೂರ್ಯನ ಬೆಳಕು ಮತ್ತು ನೀರಿನ ಸಹಾಯದಿಂದ ಆಹಾರ ತಯಾರು ಮಾಡುವಂತದ್ದು, ಅದನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೆಯುವಂತದ್ದು. ಸಸ್ಯಗಳ ಎಲೆಗಳಲ್ಲಿರುವ ಹಸಿರು ವರ್ಣದ್ರವ್ಯ ಇರುತ್ತಲ್ಲ, ಆ ಹಸಿರು ವರ್ಣದ್ರವ್ಯಕ್ಕೆ ಕ್ಲೋರೋಫಿಲ್ ಅತ್ಯಂತ ಮುಖ್ಯ ಪಾತ್ರ. ಅದರಲ್ಲಿ ಏನಿರುತ್ತೆ ಅಂದ್ರೆ ಕ್ಲೋರೋಫಿಲ್ ಅಂತ ಒಂದು ಅಂಶ ಇರುತ್ತೆ ಇಲ್ಲಿ ಹಸಿರು ಎಲೆಗಳಲ್ಲಿ. ಹಸಿರು ಮನೆ ಅನಿಲಗಳಿಗೆ ಕಾರಣವಾಗಿರುವಂತಹ ಏಕೈಕ ಅನಿಲ ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈಡ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಮಾನವನ ದೇಹದ ದೊಡ್ಡ ಅಂಗ ಯಾವುದು ಅಂತ ಕೇಳಿದರೆ, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ದಟ್ ಈಸ್ ಚರ್ಮ. ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗವಾಗಿ ಲಾರ್ಜೆಸ್ಟ್ ಎಕ್ಸ್ಟರ್ನಲ್ ಆರ್ಗನ್ ಅಂತ ಕರೀತಾರೆ. ನೋಡಿ, ಇದು ದೇಹದ ಆಂತರಿಕ ಅಂಗಗಳನ್ನು ರಕ್ಷಿಸುತ್ತದೆ ಮತ್ತು ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡುವಂತದ್ದು ಯಾವುದು? ಚರ್ಮದಲ್ಲಿ ಯಾವ ಅಂಶ ಇರುತ್ತೆ ಅಂದ್ರೆ, ಯಾವ ವರ್ಣದ್ರವ್ಯ ಇರುತ್ತೆ ಅಂದ್ರೆ ದಟ್ ಈಸ್ ಮೆಲನಿನ್ ಅಂತ ಒಂದು ವರ್ಣದ್ರವ್ಯ ಇರುವಂತದ್ದು. ತುಂಬಾ ಸರಿ ಕ್ವಶನ್ ಆಗಿದೆ, ಮೆಲನಿನ್. ಹೃದಯ ಬಂದ್ಬಿಟ್ಟು ಮಾನವ ದೇಹದ ನಿರಂತರವಾಗಿ ರಕ್ತವನ್ನು ಪಂಪ್ ಮಾಡುವ ಇದೊಂದು ಮಾಂಸಖಂಡದ ಅಂಗಾಂಶ ಇದೆ. ಇದು ಮಸ್ಕ್ಯುಲರ್ ಆರ್ಗನ್ ಆಗಿರುವಂತದ್ದು ಯಾವುದು? ಹೃದಯ. ಇದರಲ್ಲಿ 4 ಕೋಣೆಗಳನ್ನು ಹೊಂದಿರುತ್ತೆ, 2 ಕರ್ಣಗಳು ಮತ್ತು 2 ನೀಲಗಳನ್ನ ಹೊಂದಿರುತ್ತೆ 4 ಕೋಣೆಗಳಲ್ಲಿ. ಯಾವುದು? ಮಾನವನ ದೇಹದ ಅತಿ ದೊಡ್ಡ ಅಂಗ, ಹೃದಯ. ಹೃದಯ ಬಡಿತವನ್ನ ಪರೀಕ್ಷೆ ಮಾಡಲು ಯಾವ ಸಾಧನ ಬಳಸ್ತಾರೆ? ಸ್ಟೆಥೋಸ್ಕೋಪ್ ಅನ್ನ ಬಳಸ್ತಾರೆ ಹೃದಯ ಬಡಿತವನ್ನ ಅಳತೆ ಮಾಡಲು. ನೋಡಿ, ಬ್ರೈನ್, ಮೆದುಳು ಅಂತ ಬಂದ್ಬಿಟ್ರೆ ಮಾನವನ ನರಮಂಡಲದ ಕೇಂದ್ರ ಭಾಗವಾಗಿದ್ದು ಎಲ್ಲ ಆಲೋಚನೆ ಮತ್ತು ನಿಯಂತ್ರಣ ಕೇಂದ್ರವಾಗಿರುವಂತದ್ದು ಯಾವುದು? ಮೆದುಳು. ಇದು ನೋಡಿ, ಇದು ನಮ್ಮ ದೇಹದ ತೂಕದ 2% ಮಾತ್ರವಿದ್ದು ಆಮ್ಲಜನಕದ ದೊಡ್ಡ ಭಾಗವನ್ನ ಬಳಸಿಕೊಳ್ಳುವಂಥದ್ದು ಯಾವುದು? ಈ ಮೆದುಳು. ಮೆದುಳಿನ ರಕ್ಷಣೆಗೆ ತಲೆಬುರುಡೆ ಮತ್ತು ಮೆನಿಂಜಸ್ ಪೊರೆ ಎಲ್ಲಿರುತ್ತೆ ಅಂದ್ರೆ ಮೆದುಳನ್ನ ರಕ್ಷಣೆ ಮಾಡ್ತಾ ಇರ್ತಲ್ಲ ಅದ್ರ ಮೇಲೆ ಇರುವಂತದ್ದು, ಬುರುಡೆ ಕೆಳಭಾಗದಲ್ಲಿ ಮೆನಿಂಜಸ್ ಪೊರೆ ಅಂತ ಇರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಿದ್ಯುತ್ ಬಲ್ಬ್ ಆವಿಷ್ಕಾರ. ವಿದ್ಯುತ್ ಬಲ್ಬ್ ಅನ್ನು ಕಂಡು ಹಿಡಿದ ವಿಜ್ಞಾನಿ ಯಾರಂದ್ರೆ ದಟ್ ಈಸ್ ಥಾಮಸ್ ಆಲ್ವಾ ಎಡಿಸನ್. ನೋಡಿ, 1879ರಲ್ಲಿ ಮೊಟ್ಟ ಮೊದಲ ವಿದ್ಯುತ್ ಪ್ರಕಾಶಮಾನ ಬಲ್ಬ್ ಅನ್ನ ಇವರು ಕಂಡುಹಿಡ್ತಾರೆ. ಯಾರು? 1879ರಲ್ಲಿ ಕಂಡುಹಿಡ್ತಾರೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಅನ್ನ ಕಂಡುಹಿಡ್ತಾರೆ. ನೋಡಿ, ಇವರು ತಮ್ಮ ಜೀವಿತಾವಧಿಯಲ್ಲಿ 1000ಕ್ಕೂ ಹೆಚ್ಚು ಪ್ರಮುಖ ಪೇಟೆಂಟ್ ಗಳನ್ನು ಪಡೆದ ಮಹಾನ್ ಸಂಶೋಧಕರು ಯಾರಂದ್ರೆ ದಟ್ ಈಸ್ ಥಾಮಸ್ ಆಲ್ವಾ ಎಡಿಸನ್. 1000ಕ್ಕೂ ಹೆಚ್ಚು ಪೇಟೆಂಟ್ ಅನ್ನ ಪಡೆದಿರುವಂತದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.